ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಚೆನ್ನ ಮಸಾಲ ಮಾಡೋಣ. ನೋಡಿ, ನಾನು ಚೆನ್ನನ ಒಂದು ಅರ್ಧ kg ತಗೊಂಡು ನೆನೆಸಿ ಇಟ್ಕೊಂಡಿದ್ದೀನಿ. ಇಡೀ ನೈಟ್ ಒಂದು 5-6 ಅವರ್ ನೆನೆಬೇಕು. ಚೆನ್ನಾಗಿ ನೆನೆದ್ಮೇಲೆ ಚೆನ್ನ ಮಸಾಲ ಮಾಡ್ಕೊಬೇಕು. ಪೂರಿ, ರೋಟಿ ಮತ್ತು ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತದೆ. ನಾನು ಪೂರಿಗೆ ಮಾಡ್ಕೊತಾ ಇದ್ದೀನಿ ಚೆನ್ನ ಮಸಾಲ. ಈಗ ಎಲ್ಲ ನೀಟಾಗಿ ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ ತೊಗೊಂಡು ಕುಕ್ಕರಲ್ಲಿ ಇಟ್ಟು ಕೂಗಿಸ್ಕೊಳ್ಳೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈಗ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಈ ಕಾಳು ಮುಳುಗೋ ಅಷ್ಟು ನೀರು ಹಾಕ್ಕೊಬೇಕು. ನೋಡಿ, ಕಾಳು ಮುಳುಗೋ ಅಷ್ಟು ನೀರು ಹಾಕ್ಕೊಬೇಕು. ಒಂದು 4 ಸತಿ ಕುಕ್ಕರ್ ಕೂಗಿಸ್ಕೊಬೇಕು. 4 ವಿಜಿಲ್ ಹಾಕ್ಸ್ಕೊಬೇಕು. ಚೆನ್ನಾಗಿ ಕಾಳು ಬೇಯಬೇಕು. ಆಮೇಲೆ ಅಂದರೆ ಕಾಳು ಸರಿಯಾಗಿ ಬೇಯಲ್ಲ. ಮೊದಲೇ ಕಾಳು ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ, ಈಗ ಸ್ವಲ್ಪ ಉಪ್ಪು ಹಾಕೋಣ ಕಾಳಿಗೆ. ಮೊದಲೇ ಕಾಳಿಗೆ ಉಪ್ಪಾಕಿ ಬೇಯಿಸ್ಕೊಂಡ್ರೆ ಕಾಳಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿತದೆ. ಆಮೇಲೆ ಅಂದರೆ ಅಷ್ಟೊಂದು ಉಪ್ಪು ಹಿಡಿಯಲ್ಲ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಚೆನ್ನಾಗಿ ಬೇಯ್ತದೆ. ನೋಡಿ, ಕುಕ್ಕರ್ಗೆ ಹಾಕಿದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸ್ಟವ್ಗೆ ಇಟ್ಟು 4 ವಿಜಿಲ್ ಹಾಕ್ಸ್ಕೊಬೇಕು. 4 ವಿಜಿಲ್ ಆದಮೇಲೆ ತೋರಿಸ್ತೀನಿ. ನೋಡಿ, ಕುಕ್ಕರ್ ತಣ್ಣಗಾಗಿದೆ. 4 ಸತಿ ವಿಜಿಲ್ ಹಾಕ್ಸ್ಕೊಂಡಿದೆ. ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಕಾಳು ಫಸ್ಟೇ ನೋಡಿ ಇಷ್ಟು ಸಾಫ್ಟಾಗಿ ಬೇಯಿಸ್ಕೊಬೇಕು. ಈ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಕಾಳು ಸ್ವಲ್ಪ ರುಬ್ಬಬೇಕು. ಸ್ವಲ್ಪ ಕಾಳು ತೆಗೆದು ಬಿಡೋಣ. ನೋಡಿ, ಕಾಳು ಒಂದು 2 ಸ್ಪೂನ್ 3 ಸ್ಪೂನ್ ಕಾಳು ತಕ್ಕೋಣ. ಸೇಮ್ ರೆಸ್ಟೋರೆಂಟಲ್ಲಿ ಕೊಡ್ತಾರಲ್ಲ, ಸೇಮ್ ಅದೇ ಇದಿರುತ್ತೆ. ಮದುವೆ ಮನೆಗಳಲ್ಲಿ ರೆಸ್ಟೋರೆಂಟಲ್ಲಿ ತಿಂತೀವಲ್ಲ, ಅದೇ ಥರ ಚೆನ್ನಾಗಿರುತ್ತೆ ಚೆನ್ನ ಮಸಾಲ. ಇಷ್ಟು ತಗೊಂಡಿದ್ದೀನಿ. ಇದ್ರಿಗೆ ಮಸಾಲೆ ರುಬ್ಕೋಣ. ನೋಡಿ, ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದ್ರಿಗೆ ಈರುಳ್ಳಿ, ದೊಡ್ಡ 2 ಈರುಳ್ಳಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ರುಬ್ಬೋದ್ರಿಗೆ ನೀರು ಏನು ಹಾಕ್ತಿರಂಗೆ ರುಬ್ಕೊಬೇಕು. ಮತ್ತು ಒಂದು 6 ಗೋಡಂಬಿ ತೊಗೊಂಡಿದ್ದೀನಿ. 6 ಗೋಡಂಬಿ ಹಾಕ್ಕೊತಾ ಇದ್ದೀನಿ. 1 ಇಂಚು ಶುಂಠಿ ತೊಗೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೆ ಹಾಕ್ಕೊಬೋದು, ಇಲ್ಲಾಂದರೆ ಈ ಥರ ಹಾಕ್ಕೊಬೋದು. ಇದು ರುಬ್ಕೊಂಬರ್ತೀನಿ. ನೋಡಿ, ರುಬ್ಕೊಂಬಂದಿದ್ದೀನಿ, ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಇದೊಂದು ಬಟ್ಲು ತಗೋಣ. ನಾನು ನೀರು ಏನೂ ಹಾಕಿಲ್ಲ, ಈರುಳ್ಳಿಯಲ್ಲಿರೋ ನೀರೇ ಸಾಕು. ನೋಡಿ, ಸೈಡ್ಗೆ ಇಟ್ಕೊತಿದ್ದೀನಿ. ಈಗ ಟೊಮೊಟೊ ರುಬ್ಕೋಣ. ನಾನು ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 5 ಮೆಣಸಿನ್ಕಾಯಿ, 2 ಟೊಮೊಟೊ ದಪ್ಪಗೆ ಹಚ್ಕೊಂಡಿದ್ದೀನಿ ರುಬ್ಬೋದ್ರಿಗೆ. ಬೇಡಿಗೆ ಮೆಣಸಿನ್ಕಾಯಿ ಇದು ಕಲ್ಲರ್ಗೆ. ಚಿಲ್ಲಿ ಪೌಡ್ರ್ ಹಾಕೋಣ ಖಾರಕ್ಕೆ. ಮತ್ತು ಕಾಳು ತಗೊಂಡಿದ್ರಲ್ಲ ಚೆನ್ನ ಸ್ವಲ್ಪ ಹಾಕೋಣ 2 ಸ್ಪೂನು. ಇದಕ್ಕೂ ಅಷ್ಟೇ ನೀರು ಏನು ಹಾಕಿದಂಗೆ ಪೇಸ್ಟ್ ಮಾಡ್ಕೊಬೇಕು. ನೋಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಬನ್ನಿ ಒಗ್ಗರಣೆ ಹಾಕೋಣ. ನೋಡಿ, ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಯಿತು. ಸ್ವಲ್ಪ ಎಣ್ಣೆ ಹಾಕೋಣ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು 2 ಸ್ಪೂನು ಬೆಣ್ಣೆ ಹಾಕ್ಕೊತೀನಿ. ಬೆಣ್ಣೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಬೆಣ್ಣೆನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಸಿ ಆಗಬೇಕು. ನೋಡಿ, ಬಿಸಿ ಆಗಿದೆ. ಇದರಿಗೆ ಈಗ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಚಿಕ್ಕ ಇಂಚು ಚಕ್ಕೆ, 4 ಲವಂಗ ಹಾಕ್ಕೊತಾ ಇದ್ದೀನಿ. 1 ಪಲಾವ್ ಎಲೆ ತುಂಡು ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು ನೋಡಿ, 1 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಆಪ್ಷನಲ್ಲು, ಯಾಕಂದರೆ ರುಬ್ಕೊಂಡಿದ್ದೀವಿ. ಹಿಂಗೋ ಬೇಕಾದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದ್ರಿಗೆ. ಹಂಗಾಗಿ ಹಾಕಿದ್ದೀನಿ. 1-2 ನಿಮಿಷ ಫ್ರೈ ಆಗಬೇಕು. ನೋಡಿ ಈರುಳ್ಳಿ 2 ನಿಮಿಷ ಫ್ರೈ ಆಗಿದೆ. ಮತ್ತು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಗೋಡಂಬಿ
ಆ ಪೇಸ್ಟ್ ಹಾಕೋಣ. ಇದು 1-2 ನಿಮಿಷ ಫ್ರೈ ಆಗಬೇಕು. ಹಿಂಗೆ ಮಾಡಿದ್ರೆ ಗ್ರೇವಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ 2 ನಿಮಿಷ ಆಯಿತು. ಈ ಟೊಮೊಟೊನು ಬೇಡಿಗೆ ಮೆಣಸಿನ್ಕಾಯಿ ರುಬ್ಕೊಂಡಿದ್ರಲ್ಲ ಆ ಪೇಸ್ಟ್ ಹಾಕೋಣ. ಚೆನ್ನಾಗಿ ಹಾಕ್ಕೊಂಡೆಲ್ಲ ರುಬ್ಕೊಂಡಿದ್ರಲ್ವ ಆ ಪೇಸ್ಟು. ಈಗ ಇದೊಂದು 2 ನಿಮಿಷ ಫ್ರೈ ಆಗಬೇಕು. ಟೊಮೊಟೊದ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಬೇಕು. ನೋಡಿ ಇದ್ರಿಗೆ ಟೊಮೊಟೊ ಎಲ್ಲ ಇದು ಮಾಡಿದ್ರಲ್ಲ ಅದ್ರ ಮಿಕ್ಸಿ ಜಾರಿಗೆ ಸ್ವಲ್ಪ ಚೆನ್ನಾಗಿ ಬೇಯಿಸಿದ್ರಲ್ಲ ಅದೇ ನೀರೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕಿದು. ಈಗ ಮಸಾಲೆಗಳೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 1/4 ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ತಕ್ಕ ಹಾಕ್ಕೊಳ್ಳಿ. ನಾನು ಹಸಿಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊತೀನಿ. ನೀವು ಸ್ವಲ್ಪ ಖಾರ ತಿನ್ನೋರಾದರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ, ಕಮ್ಮಿ ತಿನ್ನೋರಾದರೆ ಕಡಿಮೆ ಹಾಕ್ಕೊಳ್ಳಿ. ನಿಮ್ಮ ಟೇಸ್ಟ್ ಖಾರ ನೋಡಿ ಹಾಕ್ಕೊಳ್ಳಿ. ಮತ್ತು ಚೆನ್ನ ಮಸಾಲ, ಎವರೆಸ್ಟ್ ಚೆನ್ನ ಮಸಾಲ ತೊಗೊಂಡಿದ್ದೀನಿ. ಚೆನ್ನ ಮಸಾಲ ಇದು 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಫ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ಇದೆಲ್ಲ ಫ್ರೈ ಆಗಿ ಮೇಲೆ ಎಲ್ಲ ಎಣ್ಣೆ ಬರುತ್ತೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕ ಉಪ್ಪು, ಕಾಳಿಗೆ ಸ್ವಲ್ಪ ಹಾಕಿರ್ತೀವಿ, ಈಗ ಸ್ವಲ್ಪ ಹಾಕೋಣ. ಆಮೇಲೆ ಟೇಸ್ಟ್ ನೋಡಿ ಹಾಕೋಣ. ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಫ್ರೈ ಆಗೋಗ್ಬಿಡ್ತೀನಿ. ನೋಡಿ ಲಿಡ್ ಓಪನ್ ಮಾಡೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಘಮ 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 ಅಂತ ಪರಿಮಳ ಅಂತ ನಾನು ಗಮ್ಗುಡ್ತಾ ಇದೆ. ಈಗ ಚೆನ್ನಾಗಿ ಹಾಕೋಣ. ಚೆನ್ನಾಗಿ ನೀರು ತೆಗೆದಿದ್ದೀನಿ. ನೀರಿಗೆ ಆ್ಯಡ್ ಮಾಡ್ಕೋಣ. ನಮಗೆ ನೀರು ಎಷ್ಟು ಹಾಕ್ಕೊಂಡು ಗ್ರೇವಿ ಹೆಂಗೆ ಬೇಕೋ ಆ ಥರ ನೀರು ಆ್ಯಡ್ ಮಾಡ್ಕೊಬೇಕು. ನೋಡಿ ಚೆನ್ನಾಗಿ ಬೇಯಿಸಿರೋ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಟೆಕ್ಸ್ಚರ್ ನೋಡ್ಕೊಳ್ರಿ, ಎಷ್ಟು ಗಟ್ಟಿ ಬೇಕೋ ಎಷ್ಟು ತೆಳ್ಳಗೆ ಬೇಕೋ. ಆದರೆ ತೆಳ್ಳಗಿದ್ರೆ ಅಷ್ಟೊಂದು ಚೆನ್ನಾಗಲ್ಲ, ಗಟ್ಟಿ ಇದ್ರೇ ಚೆನ್ನಾಗಿರೋದು. ಈಗ ಉಪ್ಪು ಖಾರ ನೋಡಿ, ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಖಾರ ನೋಡಿ ಆ್ಯಡ್ ಮಾಡ್ಕೊಬೇಕು. ನೋಡಿ ಎಲ್ಲ ಹಾಕಿದ್ದೀನಿ. ಲಿಡ್ ಕ್ಲೋಸ್ ಮತ್ತೆ 2 ನಿಮಿಷ ಕುದಿಸ್ಕೋಣ. ನೋಡಿ ಕುದೀತಾ ಇದೆ. ಫೈನಲಿ ಆಯಿತು. ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೋಣ. ಲಾಸ್ಟಿಗೆ ಸ್ವಲ್ಪ ಹಿಂಗೆ ಕ್ರಶ್ ಮಾಡಿ ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು
ಮಿಕ್ಸ್ ಕೊಟ್ಟರೆ ರೆಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೋಣ. ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಲಿನ ಕೆನೆ ಇರುತ್ತಲ್ಲ, ಹಾಲಿನ ಕೆನೆ ಹಾಕ್ಕೊಂಡ್ರೆ ಸಾಕೋದೆ ಫ್ರೆಶ್ ಕ್ರೀಮು. ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ಮುಗೀತು, ಬನ್ನಿ ಟೇಸ್ಟ್ ನೋಡೋಣ. ನೋಡಿ ರೆಡಿ ಚೆನ್ನ ಮಸಾಲ. ಈಗ ಟೇಸ್ಟ್ ನೋಡೋದಷ್ಟೇ ಬಾಕಿ. ನನ್ನ ಮಗನೇ ಟೇಸ್ಟ್ ನೋಡ್ತಾನೆ. ಮೋಹಿತ್ ನನಗೆ ಕೊಡ್ತಾಯಿದ್ದೀನಿ ಟೇಸ್ಟ್ ನೋಡೋಕ್ಕೆ. ಬಿಸಿ ಇದೆ, ನಿಧಾನ ನಿಧಾನ. ಇನ್ನೂ ಚಪಾತಿ ಮಾಡಬೇಕು. ಬಿಸಿ ಇದ್ರೇನು ನೋಡ್ತಾ ಇದ್ದಾನೆ. ನೋಡಿ ವಾವ್, ಸೂಪರ್ ಆಗಿದೆ. ನೀವು ಒಂದು ಟೈಮ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಹಾ, ಅದ್ಭುತವಾಗಿದೆ. ತುಂಬ ಟೇಸ್ಟಿಯಾಗಿದೆ, ತುಂಬ ರುಚಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.